ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಶಾಂತಿ ಸಮಾಧಾನ ಕೊಡೋ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದರೆ ಇನ್ನೂ ಸಮಾಧಾನ ಇನ್ನೂ ಶಾಂತಿ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ನಾವು ಇದೆಂಥ ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿರೋ ನಮ್ಮ ತಂದೆ ನಮ್ಮ ಕೂಗು ಕೇಳಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಪ್ರಾರ್ಥನದ ಉತ್ತರ ನಾವು ಪಡಿಬೇಕು ಅಂತಂದರೆ ನಾವು ಪ್ರತಿ ದಿವಸ ಪ್ರಾರ್ಥನೆದಾಗ ದೇವ್ರ ಹತ್ರ ಕುಂತು ಕೇಳಬೇಕು. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ, ಆ ಪರಲೋಕದಲ್ಲಿರೋ ನನ್ನ ತಂದೆ ಒಂದು ಆತ್ಮವನ್ನು ಸುರಿಸ್ತಾನೆ ನಮ್ಮ ಮೇಲೆ. ಪವಿತ್ರ ಆತ್ಮ ನಮ್ಮ ಒಳಗಡೆ ಇರ್ತಾನೆ. ಯೇಸು ನಮ್ಮ ಸಂಗಡ ಇರ್ತಾನ. ಆಮೇಲೆ ಹಲ್ಲೆಲೂಯಾ. ಯೇಸು ನಮ್ಮ ಜೊತೆ ಇರ್ತಾನ. ಎಷ್ಟು ಜಾಸ್ತಿ ನಾವು ಪ್ರಾರ್ಥನೆದಾಗ ಬೆಳೀತಾ ಹೋಗ್ತೀವಿ ಅಷ್ಟು ನಮ್ಮ ಜೊತೆಗೆ ಇರ್ತಾನೆ. ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ದೇವರು ಮೆಲ್ಲನೆ ದೂರ ಆಗ್ತಾನೆ. ಯಾಕಂದರೆ ಪ್ರಾರ್ಥನೆ ಇರಲಾರ್ದೋ ಜೀವನ, ವಾಕ್ಯ ಇರಲಾರ್ದೋ ಜೀವನ, ನಮ್ಮ ಜೊತೆಗೆ ದೇವರು ಇರಲ್ಲ. ಪ್ರಾರ್ಥನೆ ಯಾರಲ್ಲಿ ಇರ್ತದೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ವಾಕ್ಯ ಓದ್ತಾರೋ, ಯಾರು ದೇವರ ಆರಾಧನೆ ಮಾಡ್ತಾರೋ, ಉಪವಾಸ ಮಾಡ್ತಾರೋ, ಅವ್ರ ಸಂಗಡ ದೇವರು ಇರ್ತಾನೆ. ಆಮೇಲೆ ಒಂದು ವಾಕ್ಯ ಓದೋಣ. ಮತ್ತಾಯ 28ನೇ ಅಧ್ಯಾಯ 20ನೇ ವಚನ. ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಎಲ್ಲ ದಿವಸ ನಮ್ಮ ಸಂಗಡ ದೇವರು ಇರುತ್ತಾನ. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನಾದಾಗ ಏನು ನಾವು ದೇವರ ಹತ್ರ ಕೇಳ್ತೀವಿ ಅದು ನೆರವೇರಿಸ್ತಾನ. ದೂರ ಇರೋ ದೇವರಲ್ಲ, ಹತ್ತಿರ ಇರೋ ದೇವರಾನ. ನಮ್ಮನ್ನು ಬಿಟ್ಟು ದೂರ ಹೋಗೋ ದೇವರಲ್ಲ, ನಮ್ಮ ಜೊತೆ ಇದ್ದು ನಮ್ಮ ಕಷ್ಟ ದುಃಖವನ್ನು ಎಲ್ಲ ಬಿಡುಗಡೆ ಕೊಡೋ ದೇವರನ್ನ. ದೂರ ಇರೋ ಶಬ್ದನೇ ಇಲ್ಲ, ಹತ್ತಿರ ಇದ್ದು ನಮಗಿನ್ನ ಬಲಪಡಿಸಿ, ಇನ್ನ ಶಾಂತಿ ಕೊಟ್ಟು, ಇನ್ನ ಸಮಾಧಾನ ಕೊಟ್ಟು, ಇನ್ನ ಜಯ ಕೊಟ್ಟು ನಮಗೆಲ್ಲ ರೀತಿಲಿಂತ ಗೆಲುವು ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ದಿವಸ ಅಂತ ಅಲ್ಲ, ಎಲ್ಲ ದಿವಸ ಅಂತ. ಒಂದು ದಿವಸ ಶಾಂತಿ ಕೊಡ್ತಾನ, ಒಂದು ದಿವಸ ಸಮಾಧಾನ ಕೊಡ್ತಾನ, ಒಂದು ದಿವಸ ಜೊತೆಗೆ ಆಗಿರ್ತಾನೆ. ಇಲ್ಲ, ಎಲ್ಲ ದಿವಸ ನಮ್ಮ ಸಂಗಡ ಇರ್ತಾನ. ಎಲ್ಲ ದಿವಸ ಅಂತಂದ್ರೆ ನಿನ್ನ ಮುಪ್ಪಿನ ಕಾಲ ತಕ ನಿನ್ನ ದೇವರು ನಿನ್ನ ಸಂಗಡ ಇರ್ತಾನ. ಆಮೇಲೆ ಹಲ್ಲೆಲೂಯಾ. ಧೈರ್ಯ ಕಳ್ಕೋಬಾರ್ದು, ಬಲ ಕಳ್ಕೋಬಾರ್ದು, ಅಂಜಬಾರ್ದು. ದೇವರ ಜೊತೆಗ್ಯಾನ ನೀನು ಆ ಪರಮಾತ್ಮನ ಆರಾಧಿಸಬೇಕು, ಆ ಕರ್ತನ ಹೆಸರು ಮೇಲಿಂತ ಪ್ರಾರ್ಥಿಸಬೇಕು, ವಾಕ್ಯವನ್ನು ಓದಬೇಕು. ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ನಿನ್ನ ಸಂಗಡ ದೇವರ ಆನ, ನಿನ್ನ ಜೊತೆಗೆ ದೇವರ ಆನ, ನಿನ್ನ ಕರ್ತನು ನಿನ್ನ ಜೊತೆಗಾನ. ಒಂದು ದಿವಸ ಸಲಗಾಗಿ ಬಂದಿಲ್ಲ, 2 ದಿವಸ ಸಲಗಾಗಿ ಬಂದಿಲ್ಲ, 1 ವಾರದ ಸಲಗಾಗಿ ಬಂದಿಲ್ಲ, 1 ತಿಂಗಳ ಸಲಗಾಗಿ ಬಂದಿಲ್ಲ, 1 ವರ್ಷ ಸಲಗಾಗಿಲ್ಲ. ಮುಪ್ಪಿನ ಕಾಲ ತಕ್ಕ ದೇವರು ಎಲ್ಲ ದಿವಸ ನಿನ್ನ ಜೊತೆಗಿರ್ತಾನ. ಆಮೇಲೆ ಎಲ್ಲ ದಿವಸ ಆ ಕಷ್ಟ ಬಂದದ, ಆ ಕಷ್ಟದಾಗ ನಿನ್ನ ಜೊತೆಗಿರ್ತಾನ. ಆ ದುಃಖ ಬಂದದ, ಆ ದುಃಖದಾಗ ನಿನ್ನ ಜೊತೆಗಿರ್ತಾನ. ನಿನಗೆ ಸಮಸ್ಯೆ ಆದ, ಆ ಸಮಸ್ಯೆದಾಗ ನಿನ್ನ ದೇವರು ಜೊತೆಗೆ ಇದ್ದಕ್ಕೆ ಆ ಸಮಸ್ಯೆ ಪರಿಹಾರ ಕೊಡ್ತಾನೆ. ಆಮೇಲೆ ನಿನ್ನ ಜೊತೆಗಿದ್ದು, ಓ ದೇವರಿಗೆ ಸ್ತೋತ್ರ. ಒಂದು ರೋಗ ಆದಂಥದ್ದು, ಒಂದು ಸಮಸ್ಯೆ ಮಾಟ ಮಂತ್ರ ಆದಂತ ತಿಳ್ಕೊಳ್ಳಿ. ದೇವರು ರೋಗ ಆದಂತ ನಿನ್ನ ರೋಗ ಜೊತೆಗೆ ನಿನ್ನ ಸಂಗಡ ಆದ, ನಿನ್ನ ಒಳಗಡೆ ರೋಗ ಆದ, ರೋಗ ಆದಂತ ದೇವರು ನಿನ್ನ ಬಿಟ್ಟು ಹೋಗೋದಿಲ್ಲ. ರೋಗ ವಾಸಿ ಆಗತ್ತಾಕ, ರೋಗ ಬಿಡುಗಡೆ ಆಗತ್ತಾಕ ಕರ್ತನು ನಿನ್ನ ಜೊತೆಗಿರ್ತಾನ ಮುಪ್ಪಿನ ಕಾಲ ತಕ. ಹಲ್ಲೆಲೂಯಾ. ನಿನ್ನ ಪರಲೋಕಕ್ಕೆ ಸೇರತ್ತಾಕ ನಿನ್ನ ದೇವರು ನಿನ್ನ ಕೈ ಬಿಡೋದಿಲ್ಲ, ನಿನ್ನ ತಂದೆ ನಿನ್ನ ಕೈ ಬಿಡೋದಿಲ್ಲ. ರೋಗ ಬಿಡುಗಡೆ ಕೊಡ್ತಾನ, ಮಾಟ ಮಂತ್ರ ಬಿಡುಗಡೆ ಕೊಡ್ತಾನೆ. ರೋಗ ಆದಂತ ದೇವರು ದೂರ ಆಗೋ ದೇವರಲ್ಲ, ಮಾಟ ಮಂತ್ರ ಆದಂತ ದೂರ ಆಗೋ ದೇವರಲ್ಲ. ಎಷ್ಟು ನಿನಗೆ ಕಷ್ಟ ಇರ್ತದ ಅಷ್ಟು ಕಷ್ಟದಾಗ ನಿನ್ನ ದೇವರು ನಿನ್ನ ಜೊತೆಗಿರ್ತಾನ. ಒಂದು ರೋಗ ಬಂದದ ದೇವರು ದೂರ ಆಗ್ತಾನ, ಇಲ್ಲ ಭಯ ಪಡಬೇಡ ಮಗಳೇ, ದೂರ ಆಗೋದಿಲ್ಲ. ಒಂದು ಕಷ್ಟ ಬಂದದ ದೂರ ಆಗ್ತಾನ ದೇವರು, ಇಲ್ಲ ಭಯ ಪಡಬೇಡ ಮಗನೇ. ಆ ಕಷ್ಟದಾಗ ಬಿ ದೇವರು ನಿನಗೆ ಸಹಾಯ ಮಾಡ್ತಾನ, ಆ ರೋಗದಾಗ ಇದ್ದಾಗ ಬಿ ನಿನಗೆ ಸಹಾಯ ಮಾಡ್ತಾನ, ಆ ಮಾಟ ಮಂತ್ರ ಇದ್ದಾಗ ಬಿ ನಿನಗೆ ಸಹಾಯ ಮಾಡ್ತಾನ. ನಿನಗೆ ಎಲ್ಲಾ ದಿವಸ ನಿನ್ನ ಜೊತೆಗಿರ್ತಾನಂತಂದ್ರೆ ನಿನಗ ಕಲಿಸ್ತಾ ಇರ್ತಾನ. ಸತ್ಯದ ಆತ್ಮ, ಪವಿತ್ರ ಆತ್ಮ ನಿನಗ ಕಲಿಸ್ತಾನ. ಹೆಂಗ ನಡಿಬೇಕು, ಹೆಂಗ ಇರಬೇಕು, ಹೆಂಗ ಬೆಳಿಬೇಕು, ಹೆಂಗ ದೇವರ ವಾಕ್ಯ ಓದಬೇಕು, ಹೆಂಗ ಕರ್ತನೊಟ್ಟಿಗೆ ಮಾತಾಡಬೇಕು, ಹೆಂಗ ಉಪವಾಸ ಮಾಡಬೇಕು, ಹೆಂಗ ಪ್ರಾರ್ಥಿಸಬೇಕು, ಹೆಂಗ ಇನ್ನೊಬ್ಬರ ಜೊತೆ ಮಾತಾಡಬೇಕು, ಹೆಂಗು ಸುವಾರ್ತೆ ಸಾರಬೇಕು, ಹೆಂಗ ಆರಾಧನೆ ಮಾಡಬೇಕಂತ ದೇವರು ಎಲ್ಲಾ ದಿವಸ ನಿನ್ನ ಸಂಗಡ ಎದ್ದಕ್ಕೇಸಿ ನಿನಗೆ ಕಲಿಸ್ತಾನ. ಪವಿತ್ರ ಆತ್ಮ ನಿನ್ನ ಒಳಗಡೆ
ಕಲಿಸ್ತಾನ, ಪವಿತ್ರಾತ್ಮ ನಿನಗೆ ಸಹಾಯ ಮಾಡ್ತಾನ. ನೀನು ಕಲಿಬೇಕು, ದಿವಸ ದಿವಸ ಬೆಳಿಬೇಕು. ನಿನ್ನ ಜೊತೆಗೆ ದೇವರ ಅಂತಂದ್ರೆ ನಿನ್ನ ಕರ್ತನು ನಿನ್ನ ಸಂಗಡನ, ನೀನು ಬೆಳೀತಾ ಹೋಗಬೇಕು. ನಿನಗೆ ಕಷ್ಟ ಆದ, ದುಃಖ ಆದ, ಪರಮಾತ್ಮ ಕಷ್ಟ ದುಃಖ ಎಲ್ಲ ಬಿಡಿಸಿ ನಿನಗೆ ಕಲಿಸ್ತಾ ಇರ್ತಾನೆ. ಈಗ ಏನು ಕಷ್ಟ ಬಂದದ ದೇವರಿಗೆ ಸ್ತೋತ್ರ, ಅದ್ರಾಗ ನಿನಗೆ ಕಲಿಸಕತ್ತಾನ. ಇವತ್ತಿನ ದಿವಸದಾಗ ನಿನಗೇನು ಕಷ್ಟ ಆದೋ ಆ ಕಷ್ಟದಾಗ ದೇವರು ನಿನಗೆ ಗೆಲುವು ಕೊಡಕತ್ತಾನ, ನಿನಗೆ ಕಲ್ಸಕತ್ತಾನ, ನಿನಗೆ ಜಯ ಕೊಡಕತ್ತಾನ, ನಿನಗೆ ಅದ್ಭುತ ರೀತಿಲಿಂತ ದೇವರು ನಡ್ಸಕತ್ತಾನ. ಆಮೇನ್. ದೇವರಿಗೆ ಸ್ತೋತ್ರ. ಈ ದಿವಸದಾಗ ನನಗೆ ಬಿಡುಗಡೆ ಆಗವಲ್ದು, ಈ ದಿವಸದಾಗ ನನಗೆ ಸಮಸ್ಯೆ ಸಾಲ್ವ್ ಆಗವಲ್ದು, ಇಲ್ಲ, ಇದೇ ದಿವಸದಾಗ ದೇವರು ನಿನಗೆ ಜಯ ಕೊಡ್ತಾನ. ನೀ ಪ್ರಾರ್ಥನೆ ಮಾಡಿ ನೋಡು, ನೀನು ಉಪವಾಸ ಮಾಡು, ನೀ ಆರಾಧನೆ ಮಾಡು. ದೇವರಿಗೆ ಸ್ತೋತ್ರ. ನೀನು ಕರ್ತನ ಹೆಸರು ಮೇಲೆ ಅಂತ ಬೇಡಿ ನೋಡು, ದೇವರು ನಿನಗ ಅದೇ ಕಷ್ಟದಾಗ ಬಿಡುಗಡೆ ಕೊಡ್ತಾನ, ನಿನ್ನ ಜೊತೆಗಿರೋದು ದರ್ಶನವನ್ನು ತೋರಿಸ್ತಾನ. ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೇದು ಮಾಡಿದ್ದ, ದೇವರು ಸಹಾಯ ಮಾಡಿದ, ದೇವರು ಜಯ ಕೊಟ್ಟಂತ ನಿನ್ನ ಬಾಯಿಲಿ ನೀನೇ ದೇವರಿಗೆ ಸ್ತೋತ್ರ ಹೇಳ್ತಿದ್ದಿ. ಆಮೇನ್. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ನಿಮ್ಮ ಜೀವನದಾಗ ಆಶೀರ್ವಾದ ಆಗಲಿ, ಒಳ್ಳೆಯದಾಗಲಿ, ಜಯ ಸಿಗಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೇನ್.